ಜೆರಿಕೋ ಟೈಡಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವೀಗ 2 ದಿನಗಳ ಮಂಗಳೂರು ಮತ್ತು ಉಡುಪಿಯ ತೀರ್ಥಯಾತ್ರೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಇಂದು ಮೊದಲನೆಯ ಸ್ಥಳ ಶ್ರೈನ್ ಆಫ್ ಆ ಲೇಡಿ ಆಫ್ ಫಾತಿಮಾ. ಈ ಒಂದು ಪುಣ್ಯ ಸ್ಥಳಕ್ಕೆ ನಾವು ಬಂದಿದ್ದೇವೆ. ಸೊ ವೆಲ್ಕಮ್ ಆಲ್. ಇಲ್ಲಿ ಮೊದಲಿಗೆ ನಾವು ಸಂತ ಇಗ್ನೇಷಿಯಸ್ ಲೋಯೋಲರ್ ಅವರ ಒಂದು ಪ್ರತಿಮೆಯನ್ನು ನೋಡುತ್ತಿದ್ದೇವೆ. ಇವರು ಯೇಸು ಸಭೆಯ ಸ್ಥಾಪಕರು ಹಾಗೂ ಇಲ್ಲಿ ಪ್ರಭು ಯೇಸುವಿನ ಎತ್ತರವಾದ ಒಂದು ಪವಿತ್ರ ಹೃದಯದ ಶಿಲೆಯನ್ನ ಇಟ್ಟಿದ್ದಾರೆ. ಮೊದಲಿಗೆ ಇಲ್ಲಿ ಒಂದು ಪ್ರಾರ್ಥನಾಲಯ ಇದೆ, ಅಡೋರೇಷನ್ ಚಾಪಲ್. ಮುಂದೆ ಹೋಗುವಾಗ ಕ್ರಿಸ್ತರ ಯಾತನೆಯನ್ನ ಸೂಚಿಸುವಂತಹ, ಶಿಲುಬೆಯ ಹಾದಿಯನ್ನ ಸೂಚಿಸುವಂತಹ ಪ್ರತಿಮೆಗಳನ್ನು ಕೆತ್ತಲಾಗಿದೆ. ಹಾಗೂ ಇಲ್ಲಿ ಮಾತೆ ಮರಿಯಳ ಒಂದು ಸುಂದರವಾದ ಗವಿಯು ಸಹ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೂ ಇಲ್ಲಿ ನಾವು ನೋಡಿದ್ರೆ ಇಲ್ಲಿ ಸುತ್ತಲೂ ಶಿಲುಬೆ ಯಾತನೆಯ ಪಾಡು ಮರಣಗಳ ಶಿಲೆಗಳನ್ನ ಸುಂದರವಾಗಿ ಕೆತ್ತಲಾಗಿದೆ. ಹಾಗೂ ಇದು ಡಿವೈನ್ ಮರ್ಸಿ ಚಾಪಲ್. ಇಲ್ಲಿ ನಾವು ಬಲಿ ಪೂಜೆಯನ್ನು ಅರ್ಪಿಸಿ ಹಾಗೂ ಮೊದಲನೆಯ ಶಿಲ್ಬೆ ಹಾದಿಯ ಸ್ಥಳವನ್ನು ಧ್ಯಾನಿಸಿ ಮುಂದಿನ ದೇವಾಲಯಕ್ಕೆ ತೆರಳಲಿದ್ದೇವೆ. ಈ ಯೇಸುವನ್ನು ಕುರಿತು ಜನರಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು. ಕೆಲವರಿಗಂತೂ ಯೇಸುವನ್ನು ಹಿಡಿದು ಬಂಧಿಸಬೇಕೆನಿಸಿತು. ಆದರೆ ಯಾರೂ ಅವರ ಮೇಲೆ ಕೈ ಹಾಕಲಿಲ್ಲ. ಗವರ್ನರ್ಗಳು ಇದ್ದಾಗ ಮುಖ್ಯ ಯಾಜಕರು ಮತ್ತು ಫರಿಸಾಯರು ಅವನನ್ನೇಕೆ ನೀವು ಹಿಡಿದು ತರಲಿಲ್ಲ ಎಂದು ಕೇಳಿದರು. ಬೆಳಗಿಸಬಾ ಎನ್ನ ಜೀವನ ಬೆಳಗಿಸಬಾ, ಆಗಮಿಸೋ ಯೇಸುವೇ ಎನ್ನ ಬಾಳಿನ ಜ್ಯೋತಿಯೇ, ಎನ್ನ ಜೀವನ ಬೆಳಗಿಸಬಾ, ಎನ್ನ ಜೀವನ ಬೆಳಗಿಸಬಾ. ಏನನ್ನು ಪೋಷಿಪ ಭೋಜನವಾಗಿ ಬಾಯಿಸು ಎನ್ನೊಳು ಬಾ, ಏನಯ ಜೀವಿತ ಪಾನವಾಗಿ ಬಾಯಿಸು ಎನ್ನೊಳು ಬಾ. ಆಗಮಿಸೋ ಯೇಸುವೇ ಎನ್ನ ಬಾಳಿನ ಜ್ಯೋತಿಯೇ, ಎನ್ನ ಜೀವನ ಬೆಳಗಿಸಬಾ, ಎನ್ನ ಜೀವನ ಬೆಳಗಿಸಬಾ. ಎನ್ನಯ ಆಳಲಿ ಸ್ನೇಹಿತನಾಗಿ ಯೇಸು ಎನ್ನೊಳು ಬಾ, ಕಷ್ಟದ ಪಥದಲ್ಲಿ ಆತ್ಮೀಯನಾಗಿ ಯೇಸು ಎನ್ನೊಳು ಬಾ. ಆಗಮಿಸೋ ಯೇಸುವೇ ಎನ್ನ ಬಾಳಿನ ಜ್ಯೋತಿಯೇ,
ಎನ್ನ ಜೀವನ ಬೆಳಗಿಸಬಾ ಎನ್ನ ಜೀವನ ಬೆಳಗಿಸಬಾ ಎನ್ನಯ ಆತ್ಮಕ್ಕೆ ಚೇತನವಾಗಿ ಆಯೇಸು ಎನ್ನೊಳು ಬಾ ಎನ್ನಯ ಮನಕ್ಕೆ ದೀಪ್ತಿಯಾಗಿ ಆಯೇಸು ಶಿಲುಬೆಯಾದಿಯ ಪ್ರಾರಂಭ ಪ್ರಾರ್ಥನೆ. ನಾನೇ ನಿನ್ನ ದೇವರಾದ ಸರ್ವೇಶ್ವರ, ನನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೆ, ಸಾವಿರ ತಲೆಮಾರಿನವರಿಗೆ ದಯೆ ತೋರಿಸುತ್ತೇನೆ ಎಂದು ನಮ್ಮನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸಲು ದೇವರು ನಮಗೆ ಮೋಶೆಯ ಮುಖಾಂತರ ದಶಯಾಜ್ಞೆಗಳನ್ನು ದಯಪಾಲಿಸಿದರು. ಒಬ್ಬ ಯುವಕ ಯೇಸುವಿನ ಬಳಿಗೆ ಬಂದು ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲು ನಾನು ಏನು ಮಾಡಬೇಕೆಂದು ತಿಳಿದಾಗ ಪ್ರಭು ಯೇಸು ಪ್ರತ್ಯುತ್ತರವಾಗಿ ದೈವಾಜ್ಞೆಗಳನ್ನು ಅನುಸರಿಸು. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಗೌರವಿಸಬೇಕು, ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂದರು. ನಾವು ದೇವರ ಚಿತ್ತಾನುಸಾರ ಜೀವಿಸಿ ದೇವರ ಮಕ್ಕಳಾಗಬೇಕೆಂಬುದೇ ದೇವರ ಇಚ್ಛೆ. ದೈವಾಜ್ಞೆಗಳನ್ನು ಪಾಲಿಸುತ್ತಾ ಸನ್ಮಾರ್ಗದಲ್ಲಿ ಜೀವಿಸಲು ಬೇಕಾದ ಪವಿತ್ರಾತ್ಮ ವರಗಳಿಗಾಗಿ ಈ ಶಿಲುಬೆ ಹಾದಿಯಲ್ಲಿ ದೈನ್ಯದಿಂದ ಪ್ರಾರ್ಥಿಸೋಣ.